ನಮಸ್ಕಾರ. ಎಷ್ಟೊಂದ್ಸಲಿ ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ನಿಮ್ಮ ಪೀರಿಯಡ್ ಡೇಟ್ ಮೇಲೆ ಒಂದು ವಾರ ಪೀರಿಯಡ್ ಬರಲಿಲ್ಲ ಅಂದರೆ ಯೂರಿನ್ ಟೆಸ್ಟ್ ಮಾಡಿಸಿ. ಆವಾಗ ಪಾಸಿಟಿವ್ ಬಂದರೆ ಅಥವಾ ನೆಗೆಟಿವ್ ಬಂದ್ರೂ ಡಾಕ್ಟರ್ ಹತ್ರ ಕಾಣಿ. ಅಥವಾ ನಿಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಆಗಿದ್ದರೆ 2 ವಾರ ಮೇಲೆ ಅಥವಾ 3 ವಾರ ಮೇಲೆ ಮಾಡಿ. ಆವಾಗಲೂ ನಿಮಗೆ 1 ಲೈನ್ ಬಂದರೆ ನೆಗೆಟಿವ್ ಅಂತ ಯೂರಿನ್ ಟೆಸ್ಟ್ ಕಿಟ್ಟಲ್ಲಿ, 2 ಲೈನ್ ಬಂದರೆ ಪಾಸಿಟಿವ್ ಅಂತ. ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟರ್ ಮೀಟ್ ಮಾಡಬೇಕು. ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡಬೇಕಾ ಅಥವಾ ಬ್ಲಡ್ ಚೆಕಪ್ ಮಾಡಬೇಕಂತ. ಮತ್ತು ಎಷ್ಟೊಂದು ಸಲ ಇಂಪ್ಲಾಂಟೇಷನ್ ಆಗಿದೆ ಅಂತ ಹೆಂಗೆ ಕಂಡುಹಿಡಬೇಕು ಅಂತ ಕೇಳ್ತಾರೆ, IVF ಅಲ್ಲಿ ಎಸ್ಪೆಷಲಿ. ಖಂಡಿತವಾಗಿಯೂ ಇದಕ್ಕೆ ಯಾವುದೇ ರೀತಿ ಟೆಸ್ಟ್ಗಳಿಲ್ಲ. ಒಂದೇ ಒಂದು ಟೆಸ್ಟ್ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನೋಡಬೇಕು. ಸೊ ನಾವು ಇವತ್ತು ಟ್ರಾನ್ಸ್ಫರ್ ಮಾಡಿದ್ರೆ 12ರಿಂದ 14 ದಿವಸದಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಬಟ್ ಅರ್ಲಿ ಇಂಪ್ಲಾಂಟೇಷನ್ ಆಗಿದೆ ಹೆಂಗೆ ಗೊತ್ತಾಗುತ್ತೆ? ಖಂಡಿತವಾಗಿಯೂ ಎಷ್ಟೊಂದು ಪೇಷಂಟ್ಸ್ಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಆಗುತ್ತೆ. ಅಂದರೆ ಇವತ್ತು ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಒಂದು 7-8 ದಿವಸದಲ್ಲಿ ಅಲ್ಲೊಂದು ಸ್ಪಾಟಿಂಗ್ ಥರ ಬರುತ್ತೆ. ಅಂದರೆ ಎಂಬ್ರಿಯೋ ಹೋಗಿ ಇಂಪ್ಲಾಂಟ್ ಆಗ್ತಾ ಇದೆ, ಆವಾಗ ಸ್ವಲ್ಪ ಶೆಡ್ಡಿಂಗ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಬ್ಲಡ್ ಹೋಗುತ್ತೆ, ಅದು ಭಯ ಆಗುತ್ತೆ ಅವರಿಗೆ. ಇದು ಅರ್ಲಿ ಸೈನ್ ಆಫ್ ಇಂಪ್ಲಾಂಟೇಷನ್ ಅಂತಾರೆ. ಹಂಗಂದ್ಬಿಟ್ಟು ನಿಮ್ಮ ಮೆಡಿಸಿನ್ ಸ್ಟಾಪ್ ಮಾಡೋದು ಏನು ಬೇಕಾಗಿಲ್ಲ. ದಯವಿಟ್ಟು ಎಲ್ಲ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಇದರಿಂದ ಮತ್ತೆ 1 ವಾರ ವೆಯ್ಟ್ ಮಾಡಿದಾಗ ನಮಗೆ ಬ್ಲಡ್ ಟೆಸ್ಟಲ್ಲಿ ಖಂಡಿತ ಗೊತ್ತಾಗುತ್ತೆ. ಅವತ್ತು ಮಾಡ್ಬೋದು ನಾವು. ಬ್ಲಡ್ ಟೆಸ್ಟು ಮಾಡಿದಾಗ ತುಂಬ ಲೋ ಇರುತ್ತೆ, ಅಂದರೆ ಮೇ ಬಿ ಅರೌಂಡ್ 40 ಇರ್ಬೋದು, 30 ಇರ್ಬೋದು. ಆಫ್ಟರ್ 1 ವೀಕ್ ಮಾಡಿದಾಗ ನಿಮಗೆ 800, 500 ಅಥವಾ 1000 ಮೇಲೆ ಇರುತ್ತೆ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಅದಕ್ಕೆ ಅರ್ಲಿ ಇಂಪ್ಲಾಂಟೇಷನ್ ಸೈನ್ಸ್ ಅಂತ ಸಪ್ರೇಟಾಗಿ ಯಾರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಕಾಣಿಸುತ್ತೆ. ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಮಾಡಬೇಕು ಅಥವಾ IVL ಆದರೆ ನಿಮಗೆ 35 to 40 ಡೇಸಲ್ಲಿ ಯೂರಿನ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಅಥವಾ ಬೀಟಾಸಿ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಕೆಲಸ ಮಿಸ್ ಆಗಿಬಿಡುತ್ತೆ, ಅವ್ರಿಗೆ ಭಯ ಇರುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮಿಸ್ ಆಗುತ್ತೆ. ಯಾಕೆಂದರೆ ಪೀರಿಯಡ್ ಬರ್ತೀನಿ ಹಾಗೆ ಒಂದು ಸ್ಪಾಟಿಂಗ್ ಬರುತ್ತೆ ಅಂದ್ಕೊಳ್ಳಿ, 1.5 ತಿಂಗಳು 2 ತಿಂಗಳು ಆಗಬೇಕು. ಅವರು ಇದೇನು ನನಗೆ ಹಿಂಗೆ ಆಗುತ್ತೆ ಪೀರಿಯಡ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. 1 ವಾರ ಆದ ಬಳಿಕ ತುಂಬ ಪೇನ್ ಬಂದ್ಬಿಟ್ಟು ಅದು ರಪ್ಚರ್ ಆಗಿರುತ್ತೆ. ಅಂಥ ಸಮಸ್ಯೆ ಇದ್ದಾಗ ನೀವು ಡಾಕ್ಟ್ರನ್ನ ಕಾಣಲೇಬೇಕು. ನಿಮ್ಮ ಪೀರಿಯಡು ಸತತವಾಗಿ ರೆಗ್ಯುಲರ್ ಆಗಿದ್ದರೆ, ಮಿಸ್ ಆಯಿತು ಅಂದರೆ ಖಂಡಿತವಾಗಿ ಡಾಕ್ಟ್ರನ್ನ ಕಾಣಿ. ಇದರಿಂದ ಏನಾಗ್ತದೆ ಅಂದರೆ ನಿಮ್ಮ ಅರ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ಕಂಡುಹಿಡಿಬೋದು. ಕಾಂಪ್ಲಿಕೇಶನ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ಎಕ್ಟೋಪಿಕ್ ಆಯಿತು ಅಂದ್ಕೊಳ್ಳಿ, ಅದು ರಪ್ಚರ್ ಆದರೆ ನಿಮಗೆ ಹಾನಿಕರ. ಬಾಡಿಲಿ ಒಳಗಡೆ ಎಲ್ಲ ಬ್ಲಡ್ ಎಲ್ಲ ಹೋಗ್ಬಿಟ್ಟು ಎಮರ್ಜೆನ್ಸಿಲಿ ಅಡ್ಮಿಟ್ ಮಾಡಿಕೊಂಡು ಸರ್ಜರಿ ಮಾಡಬೇಕಾಗುತ್ತೆ, ಬ್ಲಡ್ ಕೊಡಬೇಕಾಗುತ್ತೆ. ಸೊ ಇದರಿಂದ ಏನಾಗ್ತದೆ, ಅರ್ಲಿ ಇಂಪ್ಲಾಂಟೇಷನನ್ನು ಕಂಡುಹಿಡಬೇಕು ನೀವು. ಅಂದರೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಎಲ್ಲಿದೆ, ಅಂದರೆ ಟ್ಯೂಬಲ್ ಇದೆಯಾ ಅಥವಾ ಯುಟ್ರಸ್ ಇದೆಯಾ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಉತ್ತಮ.